ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಎಷ್ಟೊಂದು ನೀವು ಬರೀ ಮೀಶೋ ಪ್ರಾಡಕ್ಟ್ಗಳದ್ದೇ ಮಾಡ್ತಾ ಇದ್ದೀರಲ್ವಾ, ಅದು ಫೇಕಾ ಅಥವಾ ನಿಜನಾ, ನಿಜವಾಗ್ಲೂ ನೀವು ಅರ್ನಿಂಗ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರಿ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಪ್ರೂಫ್ನ ತೋರಿಸ್ತಾ ಇದ್ದೀನಿ. ಯಾವ ಥರ ಅಂದರೆ ಮಂತ್ಲಿ ಕೂಡ ಬರುತ್ತೆ, ಹಾಗೆ ವೀಕ್ಲಿ ಕೂಡ ಬರುತ್ತೆ. ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಜಾಯ್ನ್ ಆದರೆ ಮೀಶೋಯಿಂದ ಬರೋದು ನಮಗೆ ವಾರ ಪೇಮೆಂಟು, ಹಾಗೆ ವಿಶ್ ಲಿಂಕಿಂದ ಬರೋದು ಮಂತ್ಲಿ ಪೇಮೆಂಟ್ ಆಗಿರುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ವಾರದ ಪೇಮೆಂಟು, ಒಂದು ವಾರಕ್ಕೆ ಎಷ್ಟು ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ತುಂಬ ಜನ ನಿಜವಾಗ್ಲೂ ನಿಮಗೆ ಪೇಮೆಂಟ್ ಬರುತ್ತಾ ಅಥವಾ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರಿ ಅಲ್ವಾ. ಸೊ ನಾನಿವಾಗ ನನ್ನ ಮೀಶೋದ್ದು ಏನು ನನಗೆ ವೀಕ್ಲಿ ಪೇಮೆಂಟ್ ಬರುತ್ತೋ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ಮೀಶೋ ಆ್ಯಪ್ ಆಗಿರುತ್ತೆ. ಸೊ ಇದು ನೋಡ್ತಾ ಇರ್ಬೋದು ಮೀಶೋ ಆ್ಯಪು. ಇದರಲ್ಲಿ ಮೇನ್ ಪಿಕ್ಚರ್ ಏನು ಕಾಣಿಸ್ತಾ ಇದ್ದಾವಲ್ಲ ಮೇಲೆ, ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಜಾಯ್ನ್ ಆದಮೇಲೆ ಇದು ನಿಮಗೆ ಓಪನ್ ಆಗುತ್ತೆ. ಸ್ಕ್ರೀನ್ ಇಲ್ಲಿ ಕಾಣಿಸ್ತಾ ಇದೆಯಾ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ, ಇದನ್ನು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಂದು ವೀಕ್ಲಿ ಪೇಮೆಂಟು ಯಾವ ಥರ ಇದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಇರೋದು ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ಕ್ರೀನ್ ಮೇಲೆ 417 ವೀಡಿಯೋಸ್ಗಳಿದೆ ಆಯಿತಾ. ನೋಡಿ 417 ವೀಡಿಯೋಸ್ಗಳು ನನ್ನ ಇದು 417 ವೀಡಿಯೋಸ್ಗಳಿದೆ. ಸೊ ಇಲ್ಲಿ ಹೋಮ್ ಅಂತಿದೆ ಅಲ್ವಾ, ಅದನ್ನು ಒತ್ತಿದ್ರೆ ಈ ಒಂದು ಸ್ಕ್ರೀನು ಬರುತ್ತೆ ನಮಗೆ. ಅದೇ ಪರ್ಫಾರ್ಮೆನ್ಸ್ ಅಂತ ಸೆಕೆಂಡ್ ಒನ್ ಇದೆ, ಪರ್ಫಾರ್ಮೆನ್ಸ್ ಒತ್ತಿದ್ರೆ ಸೊ ಯಾವ ಥರ ಪರ್ಫಾರ್ಮ್ ಇದೆ. 7 ಡೇಸ್ಗೆ ನನಗಿರೋದು 25,020 ರೂಪಾಯಿ ಇದೆ ಆಯಿತಾ. 7 ಡೇಸ್ಗೆ ಅದನ್ನೇ ನಾನು 30 ಡೇಸ್ಗೆ ಹಾಕ್ತೀನಿ. 30 ಡೇಸಲ್ಲಿ ನನಗೆ ಎಷ್ಟು ಕಮಿಷನ್ ಆಗಿದೆ, 1,428 ರೂಪೀಸ್ ಆಗಿದೆ ಆಯಿತಾ. ಅಂದರೆ ನಮಗೆ ಅಷ್ಟೇ ದುಡ್ಡು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ರಿಟರ್ನ್ ಆಗುತ್ತೆ, ಕೆಲವೊಂದು ಆರ್ಡರ್ ಕ್ಯಾನ್ಸಲ್ ಆಗುತ್ತೆ. ಸೊ ಅದೆಲ್ಲ ಕೌಂಟ್ ಮಾಡ್ಕೊಂಡು ಲಾಸ್ಟಲ್ಲಿ ನಮಗೆ ಅಮೌಂಟ್ನ ಕನ್ಫರ್ಮ್ ಮಾಡ್ತಾರೆ ಆಯಿತಾ. ಇದು ಈ ಥರ ನಿಮ್ಮದೇ ಯಾವುದ್ಯಾವುದು ವೀಡಿಯೋಯಿಂದ ಎಷ್ಟೆಷ್ಟು ಬಂದಿದೆ ನಿಮಗೆ ಈ ಮಂತಲ್ಲಿ ಅಂತ ಇದೆಲ್ಲ ಸೈಡಲ್ಲಿ ಕಾಣಿಸ್ತಾ ಇದೆಯಾ. 6,212, 5,668 ಈ ಒಂದು ರೀಲಿಂದ ಇಷ್ಟು ಅಂತ ಕಮಿಷನ್ ಪ್ರತಿಯೊಂದು ಕೂಡ ನಿಮಗೆ ಈ ಥರ ಶೋ ಆಗುತ್ತೆ. ಲಾಸ್ಟಲ್ಲಿ ನೋಡ್ತಾ ಇದ್ವಿ ಪರ್ಫಾರ್ಮೆನ್ಸ್ ಒತ್ತಿದ್ವಿ. ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಅಂತಿದೆ ಕಾಣಿಸ್ತಾ ಇದೆನಾ, ಸೆಂಟ್ರಲ್ಲಿ ಪೇಮೆಂಟ್ ಅಂತ ಲಾಸ್ಟ್ ಕೆಳಗೆ ಪೇಮೆಂಟ್ ಅಂತ ಒತ್ತಿದ್ರೆ ನಿಮಗಿಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಲಾಸ್ಟ್ 7 ಡೇಸು ಈ ಥರ ನಮಗೆ ಕೊಟ್ಟಿದ್ದಾರೆ. ಇನ್ನು ನನಗೆ 17,848 ರೂಪಾಯಿ ನನಗಿನ್ನು ಪೆಂಡಿಂಗ್ ಬರಬೇಕು ಅಂತ ಇದೆ ಆಯಿತಾ. ಈಗ ನನ್ನ ಪೇಮೆಂಟ್ ಕಮಿಷನ್ ಅಂತ ಮೇಲೆ ಇದೆ ಅಲ್ವಾ, ಇಲ್ಲಿ ಪಕ್ಕ ಪೇಮೆಂಟ್ ಅಂತ ಇದೆ. ಆ ಪೇಮೆಂಟ್ನ ನಾನು ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನನಗೆ ಬಂದಿರೋಂಥದ್ದು ವೀಕ್ಲಿ ಪೇಮೆಂಟು ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈ ವಾರ ಅಂದರೆ 22 ಜೂನ್, ಮೊನ್ನೆ 22 ಜೂನಿಂದ 28 ಜೂನ್ವರೆಗೂ ಇರುವಂಥದ್ದು 6,500 ಇದು ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಇಲ್ಲಿ ಕೆಳಗೆ ಇದು ನಂದು ವೀಕ್ಲಿ ಪೇಮೆಂಟ್, ವಾರಕ್ಕೆ ಹಾಕುವಂಥ ಪೇಮೆಂಟ್ ಇದು. ಸೊ ಇದು ನಿಜನೇ, ಯಾರೂ ಕೂಡ ಇದು ಫೇಕು ಅಂತ ಅಂದ್ಕೋಬೇಡಿ. ಅದಕ್ಕೋಸ್ಕರ ತುಂಬ ಎಷ್ಟೋ ಜನ ಕ್ರಿಯೇಟರ್ಸ್ ಆಗಿರಲಿ, ಹೀರೋಯಿನ್ಸ್ ಆಗಿರಲಿ, ಯಾಕೆ ಇದೆಲ್ಲ ಸುಮ್ಮನೆ ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಜಾಯ್ನ್ ಆಗಿ ಮಾಡ್ತಾ ಇದ್ದಾರೆ. ಫ್ಲಿಪ್ಕಾರ್ಟು, ಅಮೆಜಾನು, ಮಿತ್ರ, ನಾಯ್ಕಾ ಎಲ್ಲದರ ಆ್ಯಪಲ್ಲೂ ಕೂಡ ಅವರು ಏನು ಮಾಡ್ತಾ ಇದ್ದಾರೆ, ಎಲ್ಲದೂ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಹುಚ್ಚುಚ್ಚಕ್ಕಾರ ಯಾರೂ ಪ್ರಮೋಷನ್ ಮಾಡೋದಿಲ್ಲ. ಸೊ ಇದರಿಂದ ಅರ್ನಿಂಗ್ಸ್ ಇರೋದಕ್ಕೆ ಮಾಡ್ತಾ ಇರೋದು ಆಯಿತಾ. ಮನೇಲೆ ಕೂತ್ಕೊಂಡು ಆರಾಮ್ಸೆ ಹೆಣ್ಮಕ್ಳು ಕೆಲವೊಬ್ಬರು ಹೊರಗಡೆ ಕಳಿಸ್ತಾ ಇರಲ್ಲ, ಕೆಲವೊಬ್ಬರು ಹೊರಗಡೆ ಹೋಗ್ತಾ ಇರಲ್ಲ. ಹಂಗನ್ನೋರು ಏನು ಮಾಡಬೇಕು, ಇಲ್ಲೇ ಮನೇಲೆ ಕೂತ್ಕೊಂಡು ಆರಾಮ್ಸೆ ದುಡಿಬೋದು. ಅಂದರೆ ಇದಕ್ಕಂತಲೇ ಟೈಮ್ ಕೊಡಬೇಕು ನಾವು. ಯಾಕಂತಂದರೆ ಹೊರಗಡೆ ಕೆಲ್ಸಕ್ಕೆ ಹೋಗ್ತೀವಿ ಅಂತಂದರೆ ಬೆಳಿಗ್ಗೆ ಹೋಗಿ ಸೀದಾ ಸಂಜೆ 7 ಗಂಟೆ 8 ಗಂಟೆಗೆ ಬರ್ತೀವಲ್ವಾ. ಸೊ ಅಷ್ಟೊಂದು ಟೈಮ್ ಕೊಟ್ಟು ನಾವು ಹೊರಗಡೆ ದುಡಿತೀವಿ ಅಂತಂದಮೇಲೆ ಇದಕ್ಕೊಂದು 2-3 ತಾಸಾದರೂ ನೀವು ಟೈಮ್ ಕೊಡಲೇಬೇಕು. ಮನೇಲೇ ಇದ್ದಿಷ್ಟೆಲ್ಲ ಅರ್ನಿಂಗ್ ಮಾಡ್ಬೋದು ಅಂತಂದರೆ ನಾವ್ಯಾಕೆ ಟೈಮ್ ಕೊಡಬಾರ್ದು. ಅದಕ್ಕೋಸ್ಕರನೇ ಟೈಮ್ ಕೂಡ ಕೊಡಬೇಕು. ಅಷ್ಟು ಕಷ್ಟಪಟ್ಟರೆ ಮಾತ್ರ ಈ ಥರ ಒಂದು ಅರ್ನಿಂಗ್ ಬರೋದಕ್ಕೆ ಸಾಧ್ಯ. ಸೊ ನಿಮಗೂ ಏನಾದರೂ ಈ ಥರ ಅರ್ನಿಂಗ್ಸ್ ನೀವು ಮಾಡಬೇಕು ಅಂತಂದರೆ ಎಸ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ನೀವು ಜಾಯ್ನ್ ಆಗಬೇಕು, ಯಾವ ಥರ ನೀವು ಅರ್ನಿಂಗ್ಸ್ನ ತೊಗೋಬೇಕು ಅಂತ ನಾನು ಹೇಳ್ತೀನಿ. ಇದು ಬಂದುಬಿಟ್ಟು ವೀಕ್ಲಿ ನನಗೆ ಬರೋವಂಥದ್ದು, ಮತ್ತು ಮಂತ್ಲಿ ಕೂಡ ಬರುತ್ತೆ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲೂ ನಾನು ನಿಮಗೆ ಶೇರ್ ಮಾಡ್ಕೋತೀನಿ.